ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕನ್ನಡ ವ್ಲಾಗ್ಸ್. ಈ ಒಂದು ವ್ಲಾಗಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ರವಾ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ತುಂಬ ಹೆಲ್ತ್ ಕಾಪಾಡ್ಕೊಳ್ಳೋಕ್ಕೆ ಬೇಕಾದಂತಹ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು ರವಾ ರೊಟ್ಟಿಯನ್ನು ತುಂಬಾ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಮಾಡ್ಕೋಬಹುದು. ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲಲ್ಲಿ, ಸಣ್ಣ ಬೌಲಲ್ಲಿ ನೋಡಿ ನಾನು ಈ ಥರ ಚಿರೋಟಿ ರವೆ, ಬಾಂಬೆ ರವೆ ಅಂತ ಸಹ ಹೇಳ್ತಾರೆ, ಈ ಒಂದು ಚಿರೋಟಿ ರವೆಯನ್ನು 2 ಬೌಲ್ ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ತುರಿದ ಕ್ಯಾರೆಟನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ, 1/2 ಬೌಲಷ್ಟು. ಹಾಗೆ ತುರಿದ ಮೂಲಂಗಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂತಂದರೆ ನೀವು ಸೌತೆಕಾಯಿನ ಸಹ ತುರಿದ್ಬಿಟ್ಟು ಹಾಕ್ಕೋಬೋದು, ಬೀಟ್ರೂಟ್ ಹಾಕ್ಕೋಬೋದು. ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹೆಚ್ಚಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾಯಿದ್ದೀನಿ. ಈ ಒಂದು ಮಿಕ್ಸರ್ನ ನಾವು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಈ ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಅಥವಾ ದೋಸೆ ಹಿಟ್ಟು ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಯಾವುದೇ ಥರ ರುಬ್ಬೋ ಅವಶ್ಯಕತೆ ಇಲ್ಲ ಅಥವಾ ಗಂಟೆಗಟ್ಟಲೆ ನೆನೆಸುವ ಅವಶ್ಯಕತೆ ಸಹ ಇಲ್ಲ. ಈ ಒಂದು ರವೆಯಿಂದ ನೀಟಾಗಿ ಹೇಗೆ ಒಂದು ಅಥವಾ ರೊಟ್ಟಿಯನ್ನು ಮಾಡೋದು ಅಂತ ನೋಡೋಣ. ನೋಡಿ, ಈ ಒಂದು ಎಲ್ಲದರಲ್ಲೂ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಕ್ಯಾರೆಟು, ಮೂಲಂಗಿ ಎಲ್ಲ ಸ್ವಲ್ಪ ನೀರಾಂಶ ಇರೋದರಿಂದ ನಾವು ನೋಡಿಕೊಂಡು ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಕೊತ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ಉಪ್ಪು ಖಾರ ನಾವು ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಈ ಒಂದು ಇಡ್ಲಿಯ ಹಿಟ್ಟಿನ ಹದಕ್ಕೆ ಅಥವಾ ದೋಸೆ ಹಿಟ್ಟಿನ ಹದಕ್ಕೆ ನಾವು ಈ ಒಂದು ಕನ್ಸಿಸ್ಟೆನ್ಸಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಆಗಿದೆ ಫ್ರೆಂಡ್ಸ್. ಇದನ್ನು ನಾನು ಕೇವಲ ಒಂದು 10 ನಿಮಿಷದವರೆಗೆ ನೆನೆಯಲು ಬಿಡ್ತೀನಿ. ನೆಂದು ಆಗಿದೆ ಫ್ರೆಂಡ್ಸ್. ನೋಡಿ, ನಾನು ಒಂದು ತವ ಮೇಲೆ ಆಯಿಲ್ನ ಗ್ರೀಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ತುಪ್ಪ ಸಹ ಬಳಸ್ಕೋಬೋದು. ಈ ಒಂದು ರವೆ ರೊಟ್ಟಿಯನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟಾಗಿ ಮಾಡಿಕೊಡ್ಬೋದು ಅಥವಾ ಯಾರಾದರೂ ದಿಢೀರಂತ ನೆಂಟರು ಬಂದಾಗ ಯೂನಿಕ್ಕಾಗಿ ಮಾಡ್ಬೋದು. ತುಂಬಾ ರುಚಿಕರವಾದಂತಹ, ಆರೋಗ್ಯಕರವಾದಂತಹ ಮತ್ತು ಪೌಷ್ಟಿಕಾಂಶವನ್ನು ಹೊಂದಿರುವಂತಹ ಈ ಒಂದು ರವಾ ರೊಟ್ಟಿಯನ್ನು ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ಮಕ್ಕಳು ಸುಮಾರು ಮಕ್ಕಳು ಈ ಒಂದು ತರಕಾರಿ ತಿನ್ನೋದಿಲ್ಲ, ಕ್ಯಾರೆಟ್ ತಿನ್ನಲ್ಲ, ಬೀಟ್ರೂಟ್ ತಿನ್ನಲ್ಲ ಅಥವಾ ಮೂಲಂಗಿ ತಿನ್ನಲ್ಲ, ಈರುಳ್ಳಿ ಸಹ ಸೈಡ್ಗೆ ಹಾಕಿಬಿಡ್ತಾರೆ. ಸೊ ನಾವು ಈ ಥರ ಸಣ್ಣಕ್ಕೆ ತುರಿದ್ಬಿಟ್ಟು ಈ ಥರ ಹಾಕಿ ಕೊಡೋದ್ರಿಂದ ಮಕ್ಕಳು ಆ ಒಂದು ದೋಸೆ ಅಥವಾ ರೊಟ್ಟಿ ಅಂದ್ಕೊಂಡು ಅದನ್ನು ತಿಂದುಬಿಡ್ತಾರೆ. ಸೊ ನಾವು ಈ ಥರ ಮಾಡಿಕೊಟ್ಟಾಗ್ಲಿಂದ ತುಂಬ ರುಚಿಯಾಗೂ ಇರುತ್ತೆ ಮತ್ತು ಎಲ್ಲಿಗೂ ಹೋಟೆಲ್ಗೆ ಹೋಗೋ ಅವಶ್ಯಕತೆ ಸಹ ಇರೋದಿಲ್ಲ. ಈ ಥರ ಬ್ರೇಕ್ಫಾಸ್ಟಾಗಿ ಮಾಡಿಕೊಡಿ ಅಥವಾ ಸಡನ್ನಾಗಿ ಏನಾದ್ರು ಸ್ವಲ್ಪ ಈಸಿಯಾಗಿ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ಅಥವಾ ರುಬ್ಬೋ ಅವಶ್ಯಕತೆಯೂ ಇಲ್ಲ. ಕರೆಂಟ್ ಇಲ್ದಿದ್ದಾಗ ಈ ಥರ ಮಾಡಿಕೊಂಡು ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ, ಟೊಮೆಟೊ ಚಟ್ನಿ ಅಥವಾ ತುಪ್ಪವನ್ನು ಹಾಕ್ಕೊಂಡು, ಇಲ್ಲಾಂದರೆ ಖಾಲಿ ರೊಟ್ಟಿಯನ್ನು ಸಹ ನಾವು ತಿನ್ಕೋಬೋದು. ಯಾಕಂದರೆ ಆ ಉಪ್ಪು ಖಾರ ಎಲ್ಲ ನಾವು ಹಾಕಿರ್ತೀವಲ್ಲ, ಸೊ ಅದಕ್ಕೆ. ಈ ಒಂದು ರೊಟ್ಟಿಯನ್ನು ಈಸಿಯಾಗಿ ಮಾಡುವುದು ಫ್ರೆಂಡ್ಸ್. ಇಷ್ಟೇ ಸ್ಟೆಪ್ಸೇ ನೀವು ಫಾಲೋ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ಇದಕ್ಕೆ ಬೇಕು ಅಂತಂದರೆ ನೀವು ಯಾವುದೇ ಥರ ತರಕಾರಿ ಸಹ ನೀವು ಹಾಕ್ಕೋಬೋದು. ತುರಿದ್ಬಿಟ್ಟು ಹಾಕ್ಕೊಳ್ಳೋ ಅಂಥ ತರಕಾರಿಯನ್ನು ಹಾಕ್ಕೊಳ್ಳಿ. ಆಗಿದೆ ನೋಡಿ, ಈ ಒಂದು ಕಲರ್ ಬರೋವರೆಗೂ ನಾವು ಸುಟ್ಕೊಂಡ್ರೆ ಸಾಕಾಗುತ್ತೆ. ಈ ಒಂದು ರೊಟ್ಟಿ ಮಾಡೋದಕ್ಕೆ ಟೈಮ್ ಜಾಸ್ತಿನೂ ಹಿಡಿಯೋದಿಲ್ಲ ಫ್ರೆಂಡ್ಸ್. ತುಂಬಾ ಒಂದು 10 ನಿಮಿಷದಲ್ಲಿ ನಾವು ಈ ಒಂದು ರೊಟ್ಟಿಯನ್ನು ನಾವು ಮಾಡಿ ಮಕ್ಳಿಗೂ ಕೊಡ್ಬೋದು. ಅಥವಾ ನಾವು ಒಂದೇ ಥರ ರಾಗಿ ರೊಟ್ಟಿ ಅಂತೆ ಅಥವಾ ಅಕ್ಕಿ ರೊಟ್ಟಿ ಅಂತೆ ಮತ್ತು ಚಪಾತಿ, ಈ ಗೋಧಿ ಹಿಟ್ಟಿನ ರೊಟ್ಟಿ ಸಹ ಮಾಡ್ತಾರೆ ಕೆಲವರು. ಈ ಥರ ಮಾಡಿಕೊಂಡು ಬೋರ್ ಆದಾಗ, ಇಲ್ಲಪ್ಪ ಏನಾದ್ರು ಸ್ವಲ್ಪ ಯೂನಿಕ್ಕಾಗಿ ಮಾಡಬೇಕು ಅಂದಾಗ
ಈ ಥರ ರವೆಯನ್ನು ಬಳಸಿಬಿಟ್ಟು ರವೆ ರೊಟ್ಟಿಯನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ. ಹೇಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ತುಂಬಾ ಈಸಿಯಾಗಿ ಮಾಡಿಕೊಡ್ತಾ ಇದ್ದೀನಿ, ನೋಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು. ಸೊ ನಿಮ್ಮ ಮಕ್ಳಿಗೂ ಸಹ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಒಂದು ಕಲರ್ ಬಂದಿದೆ, ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈಗ ರೊಟ್ಟಿ ಅಂದಿದ ತಕ್ಷಣ ಎಲ್ಲರೂ ಗಟ್ಟಿಗಿರುತ್ತಪ್ಪ, ಅಗಿಬೇಕು, ತುಂಬಾ ಹಲ್ಲು ನೋವು ಬರುತ್ತೆ ಅಂತಾರೆ. ನೋಡಿ ಯಾವುದೇ ಥರ ಗಟ್ಟಿ ಬಂದಿಲ್ಲ, ಸ್ಮೂತಾಗಿದೆ. ಸ್ಮೂತು ಅಂದಿದ ತಕ್ಷಣ ಈಚೆ ಹೊರಗಡೆಯಿಂದ ನೋಡಿದರೆ ಗೊತ್ತಾಗುತ್ತೆ, ಮತ್ತು ಒಳಗಡೆ ತುಂಬಾ ತಿಂತ ಕ್ರಿಸ್ಪಿನೆಸ್ ಸಹ ಇದರಲ್ಲಿ ತುಂಬಾ ಇರುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಕಾಂಬಿನೇಷನ್ ಅಂದ್ಬಿಟ್ಟು ಮೂಲಂಗಿ ಚಟ್ನಿಯನ್ನು ಮಾಡಿದ್ದೆ. ಈ ಮೂಲಂಗಿ ಚಟ್ನಿ ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಕಾರಿಗೆ ತುಂಬಾ ಸಹಾಯಕ ಆಗುತ್ತೆ. ಸೊ ಯಾವತ್ತೇ ಆಗಲಿ ನಾವು ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಥರ ರೆಸಿಪೀಸ್ನ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಖುಷಿಯಾಗಿ ತಿನ್ಬೋದು, ಯಾರೇ ಆಗಿರ್ಬೋದು. ಅದಕ್ಕೆ ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೊಂದು ಶೇರ್ ಮಾಡಿ, ಹಾಗೆ ಮನೆಯಲ್ಲಿ ಮಾಡಿ ಹೇಗಿದೆಯೋ ತಿಳಿಸಿ ಫ್ರೆಂಡ್ಸ್. ಸೂಪರಾಗಿದೆ ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು ಈ ಒಂದು ರವೆ ರೊಟ್ಟಿಯನ್ನು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಮನೆಯಲ್ಲೂ ಟ್ರೈ ಮಾಡಿ. ನೀವು ಹೇಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ರವೆ ರೊಟ್ಟಿಯನ್ನು ತುಂಬ ಕಮ್ಮಿ ಸಮಯದಲ್ಲಿ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ನೋಡೋದಕ್ಕೂ ಸಹ ಯಾವುದೇ ಥರ ಗಂಟಿಲ್ದಿರ ಬಂದಿದೆ. ಅದೇ ಥರ ಜಾಸ್ತಿ ರುಬ್ಬೋ ಅವಶ್ಯಕತೆಯೇ ಇಲ್ಲ, ಅಥವಾ ನೆನೆಸೋ ಅವಶ್ಯಕತೆಯೂ ಇಲ್ಲ. ಕೇವಲ 10 ನಿಮಿಷದಲ್ಲಿ ಈ ಒಂದು ರೊಟ್ಟಿಯನ್ನು ಸುಟ್ಕೊಂಡು ತಿನ್ನಬಹುದು. ನೋಡಿದ್ರೇ ಅದು ತುಂಬ ರೊಟ್ಟಿನೇ ಅಲ್ಲ ಅನಿಸುತ್ತೆ, ಯಾಕಂದರೆ ಸ್ಮೂತ್ನೆಸ್ ನೋಡಿ ಎಷ್ಟು ಸ್ಮೂತಾಗಿದೆ. ಈ ಒಂದು ವಿಡಿಯೋ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.